ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರದವರಿಗೆ. ನನ್ನ ಹೆಸರು ಶ್ರೀನಾಥ್ ಅಂತ, ಸಾಮಾಜಿಕ ಕಾರ್ಯಕರ್ತರು ಹಾಗೂ RTI ಕಾರ್ಯಕರ್ತರು. ಈ ಒಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೀತಾ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಈ ಹೈದರಾಬಾದಿಂದ ಬಂದಂಥ ಒಬ್ಬ ಗುತ್ತಿಗೆದಾರ SMC ಪ್ರಾಜೆಕ್ಟ್ಸ್ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು ಹಾಗೂ ಇತ್ತೀಚೆಗೆ ಬಂದಂತಹ ಪ್ರಭಾರಿ ಮುಖ್ಯ ಅಭಿಯಂತರಾದಂತಹ ಶ್ರೀಯುತ ಸುಧೀರ್ ಅವರು ಸೇರಿಕೊಂಡು ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಕೋಟಿಗಟ್ಟಲೆ STP TSP ಗ್ರಾಂಟನ್ನು ಹಗರಣ ಮಾಡಿದ್ದಾರೆ. ಯಾವುದೇ ಮನೆಗಳು ಕಟ್ಟದೇ ಇದ್ದರೂ ಕೂಡ ಕಟ್ಟಿದ್ದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಅದನ್ನು ಕಳೆದ ಒಂದು 5 ತಿಂಗಳಲ್ಲಿ 20 ರಿಂದ 30 ಕೋಟಿ ನಕಲಿ ಬಿಲ್ಲನ್ನು ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಗುತ್ತಿಗೆದಾರ ಈ ಟೆಂಡರಿಗೆ ತಗೊಳ್ಳೋಕ್ಕೆ ಪಡೆದಿರುವಂತಹ ದಾಖಲೆಗಳು ಕೂಡ ಎಲ್ಲವೂ ನಕಲಿಯಾಗಿದ್ದಾವೆ. ಇದನ್ನು ಯಾರು ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟರು ಕೂಡ ಇವತ್ತಿಗೂ ತನಿಖೆ ಮಾಡೋದು ಇರೋದಕ್ಕೋಸ್ಕರ ನಾನು ಮಾಧ್ಯಮದವರ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ದಯಮಾಡಿ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರ ಇದರ ಬಗ್ಗೆ ಕೂಡಲೇ ತನಿಖೆ ಒಳಪಡಿಸಬೇಕು. ಈ ಸೈಯದ್ ಮನ್ನನ್ನು ಮತ್ತು ಸುಧೀರ್ ಅವರು ಸೇರಿ ಮಾಡಿರುವಂಥ ಭ್ರಷ್ಟಾಚಾರವನ್ನು ಇಡೀ ರಾಜ್ಯದ ಜನತೆ ತೋರಿಸಬೇಕು ಅನ್ನೋದು ನನ್ನ ಈ ಹೋರಾಟದ ಉದ್ದೇಶವಾಗಿ ಈ ಮೂಲಕ ತಮ್ಮಲ್ಲೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ತನಿಖೆ ಒಳಪಡಿಸಲೇಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭ್ರಷ್ಟಾಚಾರ ಯಾವ ಮುಖಾಂತರ ಆಗಿದೆ ಸರ್? ಟೆಂಡರಲ್ಲೂ ಆಗಿದೆ. ಇತ್ತೀಚಿನ ದಿನದಲ್ಲಿ ಕಳೆದ 5 ತಿಂಗಳಲ್ಲಿ ಸುಮಾರು 20-30 ಕೋಟಿ ನಕಲಿ ಬಿಲ್ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗುಲ್ಬರ್ಗಾ ಭಾಗದ ಶಾಪುರ, ಆಳಂದ ಮತ್ತು ಸುರ್ಪುರ, ಕಲಗಿ ಮತ್ತು ಕಲಬುರಗಿದಲ್ಲಿ ಮನೆಗಳ ಕಟ್ಟಿಲ್ಲ. ಇನ್ನು RD ನಂಬರ್ಗಳು ಬೋಗಸ್ ಮಾಡಿದ್ದಾರೆ. ಹಿಂದೆ ಇದ್ದಂಥ ರೇಸ್ ಸ್ಕೀಮ್ಗಳಲ್ಲಿ ಇದ್ದಂಥ ಮನೆಗಳಿಗೆ ಈ ಮತ್ತೆ ಬಿಲ್ ಕೊಟ್ಟಿದ್ದಾರೆ. ಯಾವುದೇ ಕಾಮಗಾರಿ ನಡೆದಿಲ್ಲ. DDಗಳನ್ನೆಲ್ಲ ನಕಲಿ DDಗಳು ಕೊಟ್ಟಿದ್ದಾರೆ. ಯಾರ್ದೋ ಹೆಸರು DDಗಳು ತಗೊಂಬಂದು ಯಾರಿಗೋ ದುಡ್ಡು ಮಾಡ್ತಾರೆ. 4 ಲಕ್ಷ ರೂಪಾಯಿ ದುಡ್ಡು ಸರ್ಕಾರ ಕೊಡೋದನ್ನು DD ಕೊಟ್ಟಿರೋದೇ ಒಬ್ಬರು, ದುಡ್ಡು ಬಂದಿರೋದು ಇನ್ನೊಬ್ಬರ ಹೆಸರಿಗೆ ಬಂದಿದೆ. ಈ ಥರ ತುಂಬ ಹಗರಣ ನಡೆದಿದೆ. ಆ ದಾಖಲೆಯೆಲ್ಲ ಸವಿಸ್ತಾರವಾಗಿ ನಾನು ಇದನ್ನು ಇಟ್ಟಿದ್ದೀನಿ, ಇದನ್ನು ಕೊಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಸಂಖ್ಯೆ ಪಡ್ತಾರೆ ಸರ್, ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇರ್ಬೋದು. 100ಕ್ಕೆ 100 ಸತ್ಯವಾಗಿ ಶಾಮೀಲಾಗಿದ್ದಾರೆ. ಯಾರು? ಎಕ್ಸ್ಪೆಷಲಿ ಆಗಿ ಶ್ರೀಯುತ ಸುಧೀರ್ ಅವರು ಮತ್ತು ಈ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು, ನಕಲಿ ಗುತ್ತಿಗೆದಾರ ಅಂತ ಹೇಳೋಕ್ಕೆ ಬಯಸ್ತೀನಿ ಈ ವಿಚಾರದಲ್ಲಿ ನಾನು. ಈಗ ನಾವು ಏನು ಶ್ರೀನಾಥ್ RTI ಕಾರ್ಯಕರ್ತ ಮತ್ತು ಸಾಮಾಜಿಕ ಕಾರ್ಯಕರ್ತ ಆ ವ್ಯಕ್ತಿ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದ್ದೀವಿ. ಕಾರಣ ಇಷ್ಟೇ, ಭಾಳ ಪ್ರಮುಖವಾಗಿ SCP ಮತ್ತು TSP ಹಣ ಭಾಳ ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲ ದಲಿತ ಪರ ನಾಯಕರುಗಳು, ಕನ್ನಡಪರ ನಾಯಕರುಗಳು ಹಾಗೆ ಪ್ರಗತಿಪರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಕಣಿಸುವಂಥ ಕೆಲಸ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಒಂದು ಕರೆದಿರುವಂಥದ್ದು. ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರರಾದಂಥ ಸುಧೀರ್ ಅವರು ಯಾವುದೇ ಕಾಮಗಾರಿ ಮಾಡದೆ ಕಲಬುರಗಿ ಭಾಗದ 3 ಕ್ಷೇತ್ರಗಳಲ್ಲಿ ಆಳಂದ, ಶಹಾಪುರ, ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು 388 ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು 30 ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ, ಯಾವುದೇ ಒಂದು GPA ಇಲ್ಲದೆ ಎಲ್ಲವನ್ನು ದುಡ್ಡು ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟಿಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಪ್ರಸಾದ್ ಅಭಯ ಏನು ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಚೇರ್ಮನ್ ಅಂತ ಅವರಿಗೆ ನಾವು ಲೆಟರ್ ಕೊಟ್ಟರು ಕೂಡ ಅವರು ಯಾವುದೇ ಥರ ಕ್ರಮ ತೆಗೆದುಕೊಂಡಿರಲ್ಲ. ಮತ್ತು ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂಥ ವೆಂಕಟೇಶ್ ಅವರು ಕೂಡ ಕೊಟ್ಟಿದ್ದೀವಿ, ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ. ಆದರೂ ಕೂಡ ಈ ಭ್ರಷ್ಟಾಧಿಕಾರಿಗಳನ್ನ ಇಲ್ಲೇ ಮುಂದುವರಿಸುವಂಥ ಪ್ರಕ್ರಿಯೆ ಮಾಡ್ತಾ ಇರೋದು ಭಾಳ ನಮಗೆ ಒಂದು ಅಪನಂಬಿಕೆ ಮತ್ತು ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋಂಥದ್ದಾಗ್ತದೆ. ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಮತ್ತು ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕಂತೇಳಿ. ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅಹಮದ್ ಅವರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಜಮೀರ್ ಅಹಮದ್ ಅವರು ಇಲಾಖೆಯಲ್ಲಿ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಈ ತರ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಜಮೀರ್ ಅಹಮದ್ ಅವರು ಯಾಕೆ ಸುಮ್ಮನೆ ಇದ್ದಾರೆ ಅಂತೇಳಿ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಟೆಂಡರ್ ಆಗಿದೆ ಅಂತ ಇತ್ತೀಚೆಗಷ್ಟೇ ಬೆಳಗ್ಗೆ ಬಂತು, ಅದರಲ್ಲೂ ಕೂಡ ಸುಮ್ಮನೆ ಇದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಂತೂ ಪದೇ ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ರು ಕೂಡ ಇರುವಂತ ಅಧಿಕಾರಿಗಳೇ ಕೋಟಿಗಟ್ಟಲೆ ಲೂಟಿ ಹೊಡೆದಿರುವಂತಹ ಅಧಿಕಾರಿಗಳೇ ಮುಂದುವರಿಸ್ತಾ ಇರುವಂತ ಉದ್ದೇಶ ಬಂದು ನಮಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ. ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಅಹಮದ್ ಅವರನ್ನು ಗಮನಿಸ್ತಾ ಇದ್ರೆ ಕೂಡಲೇ ಪ್ರಭಾರ ಮುಖ್ಯ ಅಭಿಯಂತರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆಗೆ ಒಳಪಡಿಸಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ.